ರನ್ಯಾ ಬೆನ್ನಲ್ಲೇ ಮತ್ತಷ್ಟು ನಟಿಯರಿಗೆ ಎದುರಾಗುತ್ತಾ ಸಂಕಷ್ಟ ಅಂತ. ಒಂದು ವೇಳೆ ಶಾಮೀಲಾಗಿದ್ದರೆ ರನ್ಯಾ ರಾವ್ ಜೊತೆಗೆ ಮತ್ತಷ್ಟು ಸ್ಯಾಂಡಲ್ವುಡ್ ನಟಿಯರು ಭಾಗಿಯಾಗಿರುವ ಶಂಕೆ ಇದೆ, ಅನುಮಾನ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸೂಚನೆಯ ಮೇರೆಗೆ ಚಿನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ರಾ? ನಟಿ ರನ್ಯಾ ಜೊತೆಗೆ ಮತ್ತಷ್ಟು ನಟಿಯರು ಲಿಂಕ್ ಆಗಿರೋ ಸಾಧ್ಯತೆ ಇದೆ. ರನ್ಯಾ ರಾವ್ ಮೊಬೈಲ್ ಪರಿಶೀಲನೆ ಮಾಡ್ತಾ ಇದ್ದಾರೆ DRI ಅಧಿಕಾರಿಗಳು. ರನ್ಯಾ ಲಿಂಕಲ್ಲಿರೋ ಎಲ್ಲ ನಟಿಯರ ವಿಚಾರಣೆ ಸಾಧ್ಯತೆ ಅಂತ. ಈಗ ಆಕೆನೂ ಕೂಡ ಬಾಲಿವುಡ್ನಲ್ಲಿ ಒಂದು 2-3 ಸಿನಿಮಾ ಮಾಡಿದ್ರಿಂದ ಸಹಜವಾಗಿಯೇ ಬಾಲಿವುಡ್ನಲ್ಲಿ ಅವ್ರಿಗೆ ಸ್ನೇಹಿತರಿರ್ತಾರೆ, ಅವ್ರ ನಂಬರ್ ಸೇವ್ ಆಗಿರುತ್ತೆ. ನಂಬರ್ ಸೇವ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಇವರು ತನಿಖೆಗೆ ಒಳಪಡಿಸ್ತಾರಾ, ಸರಿನಾ ಅದು ಅಂತ ಗೊತ್ತಿಲ್ಲ. ಬಟ್ ಏನಾದರೂ ಲಿಂಕ್ ಸಿಕ್ಕಿದ್ರೆ ಅವರು ವಿಚಾರಣೆಯನ್ನು ಮಾಡ್ಬೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ DRI ಅಧಿಕಾರಿಗಳಿಗೆ ಈ ಹಗರಣದಲ್ಲಿ ಇನ್ನಷ್ಟು ನಟಿಯರಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸೂಚನೆಯ ಮೇರೆಗೆ ಈಕೆ ಕೆಲಸ ಮಾಡ್ತಿದ್ಲು ಅನ್ನೋ ಅನುಮಾನ ಬರೋದಕ್ಕೆ ಕಾರಣ ಏನು? ಅರವಿಂದ್, ಈಗೇನು ದುಬೈಯಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಿನ್ನ ತಂದಂಥ ನಟಿ ಅದನ್ನು ಚಿನ್ನವನ್ನು ಏನು ಮಾಡ್ತಿದ್ರು ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಈಕೆ ಬರೀ ಒಬ್ಬಾಕೆನೇ ದುಬೈಯಿಂದ ಚಿನ್ನ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುವಂಥದ್ದು ಅಥವಾ ಬೇರೆ ಯಾರಿಗೋ ತಲುಪಿಸುವಂಥ ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲೊಂದು ಸಿಂಡಿಕೇಟ್ ಮಾಡಿಕೊಂಡು ನಂತರದಲ್ಲಿ ಈಕೆ ಬೇರೆ ಬೇರೆ ಈಕೆ ಸಹ ನಟಿಯರಾಗಿರ್ಬೋದು, ಬೇರೆ ಬೇರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಆಗಿರ್ಬೋದು, ಇವರೆಲ್ಲ ಭಾಗವಾಗಿ ಈಕೆ ಅಲ್ಲಿಂದ ಚಿನ್ನವನ್ನು ತರ್ತಾ ಇದ್ದಾಳೆ ಅನ್ನೋ ಅನುಮಾನ ಈಗ ಅಧಿಕಾರಿಗಳಿಗೆ ಮೂಡಿರುವಂಥದ್ದು. ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಐಷಾರಾಮಿ ಮನೆಯನ್ನು 4.5 ಲಕ್ಷ ಬಾಡಿಗೆ ಕಟ್ತಾರೆ, ಇಷ್ಟೊಂದು ರಾಜಾರೋಷವಾಗಿ ದುಬೈಗೆ ಮಲೇಷ್ಯಾಗೆ ಓಡಾಡ್ತಾರೆ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆದಾಯ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಕೆ ಮೂಲ ಆದಾಯ ಮತ್ತು ಈಕೆ ಬೆಂಗಳೂರಿಗೆ ಚಿನ್ನ ತಂದ ನಂತರದಲ್ಲಿ ಯಾರಿಗೆ ಕೊಡ್ತಿದ್ಲು, ಇವರ ನೆಟ್ವರ್ಕ್ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಹಲವು ಪ್ರಶ್ನೆಗಳಿರುವಂಥದ್ದು. ನಿನ್ನೆ ಆಕೆಯನ್ನು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಂಥ ವೇಳೆಯಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಆಕೆ ಬಳಸ್ತಾ ಇದ್ದಂಥ ಮೊಬೈಲ್ ಕೂಡ ಅಧಿಕಾರಿಗಳಿಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಆಕೆ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಈಗ ಸಾಮಾನ್ಯವಾಗಿ ಪರಿಶೀಲನೆ ಮಾಡ್ತಾರೆ. ಎಷ್ಟು ಮಟ್ಟದಲ್ಲಿ ಏನಾದರೂ ಹಣ ವ್ಯವಹಾರ ಆಗಿದೆ, ಬೇರೆ ಬೇರೆ ವ್ಯವಹಾರಗಳು ನಡೆದಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ನಿನ್ನೆ ಸಂಜೆ ಕೋರ್ಟ್ ಟೈಮಿಂಗ್ಸ್ ಮುಗಿದಿದ್ದ ಕಾರಣಕ್ಕಾಗಿ ನ್ಯಾಯಾಧೀಶರು ಮನೆಗೆ ಹಾಜರುಪಡಿಸಿದ್ರು. ಈ ಸಂದರ್ಭದಲ್ಲಿ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂಥದ್ದು. ಸೊ ನಾಳೆ ನಂತರದಲ್ಲಿ ಮತ್ತೆ ಆಕೆಯನ್ನು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಏನು ಪ್ರಕರಣ ಇದು, ಈ ಪ್ರಕರಣದಲ್ಲಿ ಒಂದೇ ದಿನದಲ್ಲಿ ವಿಚಾರಣೆ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಕೆಯನ್ನು ಈಗ ಜೈಲಿಗೆ ಕಳಿಸಿರೋ ಕಾರಣಕ್ಕಾಗಿ ಆಕೆಯನ್ನು ಮತ್ತೆ ಕಸ್ಟಡಿಗೆ ಪಡೆದು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡುಕೊಳ್ಬೇಕಾಗಿದೆ. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ತನಿಖೆ ಮಾಡೋ ಮುಖಾಂತರ ಕಲೆಕ್ಟ್ ಮಾಡಿ ನಂತರದಲ್ಲಿ ಆಕೆಯನ್ನು ಕಸ್ಟಡಿಗೆ ಕೇಳಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡುಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೊಂದು ಚೈನ್ ಲಿಂಕ್ ನೋಡಿ. ಒಂದು ಹೇಳ್ತೀನಿ, ಈಗ DRI ಅಧಿಕಾರಿಗಳು ಇದೆಲ್ಲ ಚೆಕ್ ಮಾಡ್ತಾರಲ್ವಾ, ಚೆಕ್ ಮಾಡಿದ್ಮೇಲೆ ಇಷ್ಟು ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತಂದಾಗ ಸಹಜವಾಗಿ ED ಅವ್ರು ಬರ್ತಾರೆ. ಅದು ಏನೋ ಈಕೆ ಇಲ್ಲಿಂದ ಹೋಗಬೇಕಾದ್ರೆ ದುಡ್ಡು ಹೆಂಗೆ ತೊಗೊಂಡೋಗ್ತಾ ಇದ್ಲು, ಅಲ್ಲಿ ಅಷ್ಟೊಂದು ಚಿನ್ನ ಖರೀದಿ ಮಾಡಬೇಕು ಅಂದ್ರೆ ದುಡ್ಡು ಬೇಕಲ್ಲ, ದುಡ್ಡನ್ನು ಕ್ಯಾಶ್ ರೂಪದಲ್ಲಿ ತೊಗೊಂಡೋಗ್ತಾ ಇದ್ರೆ ಅದನ್ನ ಯಾಕೆ ತಡೆದಿಲ್ಲ ಅಂತ ಒಂದು ಪ್ರಶ್ನೆ. ಚೆಕ್ ರೂಪದಲ್ಲಿ ತೊಗೊಂಡೋಗ್ತಾ ಇದ್ರೆ ಹೆಂಗೆ ವರ್ಗಾವಣೆ ಆಯಿತು ಅಂತ. ಇಷ್ಟೆಲ್ಲ ದುಡ್ಡಿರಬೇಕಾದ್ರೆ ಈಕೆ ತೆರಿಗೆಯನ್ನು ಕಟ್ತಾ ಇದ್ಲಾ ಇಲ್ವಾ ಅಂತ ಅಂದ್ಬಿಟ್ಟು ಐ ಟಿ ಅವ್ರು ಬರ್ತಾರೆ. ಸೊ ಇದು ಸಹಜವಾದ ಲಿಂಕ್. ಇದು ಒಂದು ಸರ್ತಿ ಇವ್ರ ತನಿಖೆ ಆದಮೇಲೆ IT ಅವ್ರು ಮಾಡಬೇಕು, ED ಅವ್ರು ಮಾಡಬೇಕು. ನನ್ನ ಪ್ರಕಾರ ಒಂದು ದೊಡ್ಡ ವರ್ತುಲದಲ್ಲಿ ಈಕೆ ಈಗ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮುಂದೆ ಇನ್ನೂ ಯಾರ್ಯಾರು ತಗ್ಲೋಕತ್ತಾರೆ ಅಂತ ಗೊತ್ತಿಲ್ಲ.